ಹುಬ್ಬಳ್ಳಿಯಲ್ಲಿ ನಡೆದ ರೌಡಿ ಪರೇಡ್ನಲ್ಲಿ ಅಪರಾಧ ಕೃತ್ಯಗಳಿಗೆ ಭಾಗಿಯಾದವರಿಗೆ ಖಡಕ್ ವಾರ್ನಿಂಗ್ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆರೋಪಿಗಳ ಮೇಲೆ ನಿಗಾ ಇಟ್ಟು ಅವರ ಚಲನವಲನಗಳನ್ನು ಗಮನಿಸುವಂತೆ ಸೂಚನೆ ನೀಡಿದರು. ಹಾಗಾದ್ರೆ ಹೇಗಿತ್ತು ರೌಡಿ ಪರೇಡ್? ಕಮಿಷನರ್ ಎನ್ ಶಶಿಕುಮಾರ್ ಏನೆಲ್ಲ ಹೇಳಿದ್ರು ನೀವೇ ಕೇಳಿ. ನೋಡಿದ್ರೆ ಅದು ಯಾವ್ದೋ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಹಂಗಿದೆಯಲ್ಲ, ನಿಂತಿರೋ ಪೋಸು, ನಿನ್ನ ಮಕ ಎಲ್ಲ ನೋಡಿದ್ರೆ 100% ಇವಾಗಲೂ ಗಾಂಜಾ ಇನ್ಫ್ಲೂಯೆನ್ಸ್ ನೋಡ್ರಿ. ಸಿಫೈ ಮಾಡಿಸ್ ಹಾಂ ಟೆಸ್ಟ್ ಮಾಡಿಸ್ಲಾ ಇವಾಗಲೇ? ಲಾಸ್ಟ್ ಒಂದು ತಿಂಗಳಾಗಿದ್ರು ಬರುತ್ತೆ. ಒಂದು ತಿಂಗಳು ಕೆಳಗಡೆ ಸೇದಿದ್ರೆ ಅಥವಾ ಏನಾದರೂ ಇಂಜೆಕ್ಷನ್ ಮಾಡ್ಕೊಂಡಿದ್ರೆ ಬರುತ್ತೆ. ಮಾಡಿಸ್ಲಾ ಟೆಸ್ಟು? ಮಾಡಿಸಿ ಸೀದಾ ಜೈಲಿಗೆ ಹೋಗ್ತೀಯಾ? ಮಾಡಿಸ್ಲಾ? ಹಾಂ ನೋಡ್ರಿ, ಅವನಿಗೆ ಕಾಲ್ಗಿಲೆಲ್ಲ ಸ್ವೆಟ್ಟಿಂಗ್ ಎಲ್ಲ ಆಗೋದು ಎಲ್ಲ ಗಾಂಜಾ ಚಪ್ಪಲಿ ಬಿಡು 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 ಅದು ಬಿಡು, ಕಾಲು ನೋಡಿ ಬಿಡು, ಏನಾಗುತ್ತೋ ಎಲ್ಲ ಅದೇ ಸ್ವೆಟ್ಟಿಂಗ್ ಇವೆಲ್ಲ ಅಲ್ಲ, ಅವೆಲ್ಲ ಸಿಂಟಮ್ಸು. ಇನ್ನೂ ರೋಡಿ ಶೀಟ್ ಕ್ಲೋಸ್ ಮಾಡಿದ್ದಾರೆ, ನಿಂದು ಯಾಕೆ ಕ್ಲೋಸ್ ಮಾಡಿಲ್ಲ? ನಿನ್ನ ರಿಕ್ವೆಸ್ಟ್ಗೆಲ್ಲ ಕೇಳಲ್ಲ. ಅಲ್ಲಿ ನಿಂದು ಆ್ಯಕ್ಟಿವಿಟಿ ಇದೆಯೋ ಇಲ್ಲ ಅನ್ನೋದು ನೋಡ್ತಾರೆ. ಇವಾಗ ನೀನು ಮುಂದೆ ಬಂದಿರಲ್ಲ, ಹಿಂದೆ ಹುಡುಗರು ಪಡೆದ್ರೆ ಇಟ್ಕೊಂಡಿದ್ದಾನೆ ಅಲ್ವಾ? ನೀನು ಯಾವ ಸಂಸ್ಥೆಗದ ಇರು, ನಮ್ಗೆ ಸಂಬಂಧ ಇಲ್ಲ. ಅದು ಗೌರ್ಮೆಂಟ್ ಎಂಪ್ಲಾಯ್ ಇದ್ದು ಅಂದಮೇಲೆ ರೌಡಿ ಶೀಟ್ ಇದ್ದು ಅದನ್ನು ರೌಡಿ ಪರೇಡ್ ಕರೆದಾಗ ಬರಬೇಕು ಅಂದ್ರೆ ರೌಡಿ ಶೀಟು. ಅವ್ನು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೂ ಇದನ್ನೇ ಮಾತಾಡೋದು ನಾವು. ಸಂಸ್ಥೆದಾಗಿದ್ರೆ ಜವಾಬ್ದಾರಿ ಜಾಸ್ತಿ ಇರಬೇಕಲ್ಲ. ಇಷ್ಟೊತ್ತಿಗೆ ರೌಡಿ ಶೀಟ್ ಕ್ಲೋಸ್ ಮಾಡ್ಬೇಕಿತ್ತು. ನಿಮ್ಮ ರಿಕ್ವೆಸ್ಟಿಗೆಲ್ಲ ನಡೆಯಲ್ಲ. ಲಾಸ್ಟು ಒಳ್ಳೆ ರೀತಿಯಲ್ಲಿ ಇದೆ ಅಂತ ಸ್ವಲ್ಪ ವಾಚ್ ಮಾಡಿರಿ. ಪರ್ಸ್ನಲಿ ಒಂದು ಆ್ಯಕ್ಟಿವಿಟಿ ತುಂಬ ಇದೆ, ನನಗೆ ಗೊತ್ತಿದೆ ಪರ್ಸ್ನಲಿ.